ಯಾರ ಸಬ್ಕ ಯಾರು ವಿಕಾಸ್ ಮಾಡ್ತಿರೋದು, ಮತ್ತೆ ಯಾರ ಸಬ್ಕ ಅಂದ್ರೆ ಯಾರು? ನಾವು ಯಾವುದೇ ರೀತಿ ಜಾತಿ ಧರ್ಮದ ಮೇಲೆ ರಾಜಕಾರಣ ಮಾಡಲ್ಲ. ದಾವಣಗೆರೆಯಲ್ಲಿ ಸೋತ್ ಬಿಡ್ತೀವಿ ಅನ್ನುವಂತ ಆತಂಕ ಕಾಂಗ್ರೆಸ್ ನಾಯಕರಲ್ಲಿ ಕಾಣಿಸ್ತಾ ಇತ್ತು. ಇದು ಮುಸ್ಲಿಂ ನಾಯಕತ್ವಕ್ಕಾಗಿ ನಡೆದ ಒಂದು ಹೋರಾಟವೋ ಅಥವಾ ಅವರ ವೈಯಕ್ತಿಕ ವರ್ಚಸ್ಸಿಗಾಗಿ ನಡೆದ ಹೋರಾಟವೋ? 4,000 ಚಿಲ್ಲರೆ ಓಟಿಂದ ಗೆದ್ದಿರೋದು ಅಂತ ಅಂದಾಗ ಅಲ್ಪಸಂಖ್ಯಾತ ಸಮುದಾಯದ ಅಸಮಾಧಾನದ ಎಫೆಕ್ಟ್ ಕಾಂಗ್ರೆಸ್ಗೆ ತಟ್ಟಿದೆ ಅಂತ. ನಾನು ಕರೀಲಿಲ್ಲ, ನಾನು ಕೂಗ್ಲಿ, ನಿಮ್ಮನ್ನ ಯಾಕೆ ಕರಿಬೇಕು? ನೀವೇ ಒಂದು ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿ ನಿಮ್ಮ ಕರೆಯುವಂಥದ್ದು ಏನಿರಲಿಲ್ಲ, ನೀವೇ ಹೋಗ್ಬೇಕಿತ್ತು. ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚಿನ ರಿಸಲ್ಟ್ ಸಿಕ್ಕಿದೆ ಅಲ್ಲಿ. ಸತೀಶ್ ಜಾರಕಿಹೊಳಿ ಅವರು ಮತ ಕ್ರೋಢೀಕರಣದಲ್ಲಿ ಸ್ಟ್ರಾಟಜಿ ಮಾಡಿರೋದ್ರಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ವಹಿಸ್ತಾರೆ. ಮೂರು ಮಾಜಿ ಮುಖ್ಯಮಂತ್ರಿಗಳು ಹೋಗ್ಬೇಕು. ಬಿಜೆಪಿಗೆ ಅಸ್ತಿತ್ವ ಇರಬೇಕಂದ್ರೆ ಮುಸ್ಲಿಂ ಅನ್ನೋ ಪದನೇ ಅವರಿಗೆ, ಅಥವಾ ಮುಸ್ಲಿಂ ಅನ್ನೋ ಧರ್ಮನೇ ಅಲ್ವಾ ಮೇಡಮ್ ಅವ್ರಿಗೆ ರಾಜಕೀಯ ಅಸ್ತಿತ್ವ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ಪಂಚರಾಜ್ಯಗಳ ವಿಧಾನಸಭಾ ಎಲೆಕ್ಷನ್ ರಿಸಲ್ಟ್ ಯಾವ ರೀತಿಯಾಗಿದೆ ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ತುಂಬಾ ಎಕ್ಸ್ಪೆಕ್ಟೇಷನ್ ಯಾರ್ಯಾರು ಯಾವ್ಯಾವ ರಾಜ್ಯದ ಮೇಲೆ ಇಟ್ಕೊಂಡಿದ್ರೋ ಅದೆಲ್ಲವೂ ಕೂಡ ಉಲ್ಟಂಪಲ್ಟ ಆಗಿದೆ ಅಂತಾನೆ ಹೇಳ್ಬೋದು. ಒಂದಷ್ಟು ಅಚ್ಚರಿಯ ಫಲಿತಾಂಶಗಳು ಕೂಡ ಬಂದಿದೆ. ಸೊ ಕಾಂಗ್ರೆಸ್ ಮಟ್ಟಿಗೆ ಮಾತನಾಡೋದಾದ್ರೆ ಈ ಪಂಚರಾಜ್ಯ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ನ ಸಾಧನೆ ಏನು, ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇದೆ, ಜೊತೆಗೆ ಹಿನ್ನಡೆ ಎಲ್ಲೆಲ್ಲಾಯ್ತು, ಯಾವ ರಾಜ್ಯದಲ್ಲಿ ಫೇಲ್ಯೂರ್ ಆಗೋದಕ್ಕೆ ಏನೇನ್ ಕಾರಣ ಆಯ್ತು, ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ಈ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಇದ್ದಾರೆ ಕಾಂಗ್ರೆಸ್ ವಕ್ತಾರೆ ಆಗಿರುವಂತ ಪುಷ್ಪಾ ಮಂಜುನಾಥ್ ಅವರು. ನಮಸ್ತೆ ಪುಷ್ಪಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ರಿಸಲ್ಟ್ ನೋಡಿದ್ರೆ ಒಂದು ಕಡೆಯಲ್ಲಿ ಖುಷಿ ನಿಮ್ಗೆ ಯಾವ ರೀತಿಯ ಕಾಣಿಸ್ತಾ ಇದೆ ಅಂದ್ರೆ ಕೇರಳದಲ್ಲಿ, ಅಂದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚಿನ ರಿಸಲ್ಟ್ ಸಿಕ್ಕಿದೆ ಅಲ್ಲಿ ಅನ್ನುವಂಥದ್ದು. ಸೊ ಬೇರೆ ಬೇರೆ ರಾಜ್ಯಗಳಲ್ಲಾದಂತ ಮೈನಸ್ಗಳ ಬಗ್ಗೆ ಮಾತಾಡೋಣ. ಬಟ್ ಕೇರಳದಲ್ಲಿ ಈ ತರದ ಒಂದು ಗೆಲುವನ್ನ ನೀವು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತೀರಾ, ಜೊತೆಗೆ ಏನ್ ಅನ್ನಿಸ್ತಾ ಇದೆ ಈ ಗೆಲುವಿನ ಬಗ್ಗೆ? ಮೇಡಮ್, ನಿಜವಾಗ್ಲೂ ಖುಷಿ ಆಗುತ್ತೆ. LDF ಮತ್ತೆ UDF ನೇರವಾಗಿ ಹಣಾಹಣಿಯಲ್ಲಿತ್ತು. ಪಿಣರಾಯಿ ವಿಜಯನ್ ಅವರು ಈ ಮೊದಲು ಸರ್ಕಾರವನ್ನ ಮಾಡಿದ್ದಾರೆ. ಅವ್ರ ಮೇಲೆ ಅನೇಕ ಆರೋಪಗಳು ಬಂತು. ಗೋಲ್ಡ್ ವಿಚಾರ ಒಂದು, ಸ್ಮಗ್ಲಿಂಗ್ ವಿಚಾರ ಒಂದು, ಈ ರೀತಿ ಬಂತು. ಸೊ ಕೆಲವೊಂದು ಸರಿ ಬದಲಾವಣೆ ಜಗದ ನಿಯಮ ನೋಡಿ ಬರ್ತಾ ಇರುತ್ತೆ. ಬಟ್ ಕಾಂಗ್ರೆಸ್ಗೆ ನಾವು ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಮೊದ್ಲಿಂದನೂ ಇತ್ತು ಅಲ್ಲಿ. UDF ಡೆಫಿನೆಟ್ಲಿ ಗೆಲ್ಲುತ್ತೆ ಅಂತ. ಆದ್ರೆ ಬಿಜೆಪಿ ಅವರು, ಪಿಣರಾಯಿ ವಿಜಯನ್ ಅವರು ಸ್ವಲ್ಪ ಬಿಜೆಪಿ ಒಲವಿದ್ದವ್ರೆ. ಯಾಕಂದ್ರೆ ಮೋದಿ ಅವರ ಜೊತೆ ಒಳ್ಳೆ ಸಂಬಂಧ ನಾವು ಇಟ್ಕೊಂಡಿದ್ರು ಅವರು. ಸೊ ಎಲ್ಲೋ ಒಂದ್ ಕಡೆ ಬಿಜೆಪಿ ಅವರು ಅಂದ್ರೆ ಅವರ ಪಕ್ಷಗಳಿಗೂ ಸಹ ಗೆಲುವು ಒಂದಷ್ಟು ಸಿಗ್ಬೋದು. ಬಿಜೆಪಿ ಅವರು ಯಾಕಂದ್ರೆ ಅದು ದೇವರ ನಾಡು, ಒಂದಷ್ಟು ಮಧ್ಯ ಕೇರಳದಲ್ಲಿ ಸ್ವಲ್ಪ ಬಿಜೆಪಿ ಬೆಲ್ಟ್ ಅಂತಾನೆ ಹೇಳ್ತಿದ್ರು. ಸೊ ಅಲ್ಲಷ್ಟು ಮತಗಳನ್ನ ಸೆಳಿಬಹುದು ಅನ್ನೋದು ಒಂದು ಸ್ವಲ್ಪ ಇತ್ತು. ಅದಲ್ಲದೆ ಎಕ್ಸಿಟ್ ಪೋಲ್ಗಳಲ್ಲೂ ಸ್ವಲ್ಪ ಸಮೀಕ್ಷೆಗಳು ನೋಡಿದಾಗ್ಲೂ ಹಂಗ ಅನಿಸ್ತಿತ್ತು. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಒಳ್ಳೆ ರಿಸಲ್ಟ್ ಬಂದಿದೆ, ನಿಜವಾಗ್ಲೂ ಖುಷಿ ಆಗುತ್ತೆ. ಅದಲ್ದೇನೆ ನೋಡಿ, ಈ ಮೊದಲು ಅಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸತೀಶನ್ ಅವರು ಏನಿದ್ದಾರೆ, ಒಳ್ಳೆ ವಿರೋಧ ಪಕ್ಷದ ನಾಯಕರು, ಮತ್ತೆ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿ ಯಾವುದೋ ಒಂದು ಪಾದಯಾತ್ರೆ ರೀತಿ ಮಾಡಿದ್ರು, ಅದು ಒಳ್ಳೆ ಒಂದು ಇದು ಸಿಕ್ತು. ಅದಲ್ಲದೆ ನಿರಂತರವಾಗಿ ಹೋರಾಟಗಳನ್ನ ಮಾಡಿದ್ದಾರೆ. ಅದಲ್ಲದೆ ನಮ್ಮ ACC ಏನು ಜನರಲ್ ಸೆಕ್ರೆಟರಿ ಇದ್ದಾರೆ KC ವೇಣುಗೋಪಾಲ್ ಅವರು, ಅವ್ರದೇ ಒಂದು ರಾಜ್ಯ ಆಗಿರೋದ್ರಿಂದ ಹೆಚ್ಚಿನ ಪ್ರಚಾರ. ಅದಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವ, ಸ್ಥಳೀಯ ಮಟ್ಟದಲ್ಲೂ ಸಹ ಒಳ್ಳೆ ಬೆಂಬಲ ಸಿಕ್ಕಿದೆ. ಸೊ ಅದರಿಂದ ನಾವು ಮಿತ್ರ ಪಕ್ಷಗಳೊಂದಿಗೆ ಇವತ್ತು ಒಳ್ಳೆ ಬಹುಮತವನ್ನ ಸಾಧಿಸಿದ್ವಿ. ಖುಷಿ ಆಗುತ್ತೆ ಮೇಡಮ್. ಬಟ್ ಈ ಒಂದು ಗೆಲುವಿಗೆ ಕಾಂಗ್ರೆಸ್ ಮಾಡಿದಂತಹ ಸ್ಟ್ರಾಟಜಿ ಆಗಿರಬಹುದು, ಯಾಕಂದ್ರೆ ಕೇರಳದ ಜನ ಪ್ರತಿ ಎಲೆಕ್ಷನ್ ನಲ್ಲೂ ಕೂಡ ಒಂದು ಹೊಸತನ ಬಯಸ್ತಾರೆ ಅನ್ನೋ ತರ ಇತ್ತು. ಬಟ್ ಕಳೆದ ಸಲ ನೋಡೋದಾದ್ರೆ ಪಿಣರಾಯಿ ವಿಜಯನ್ ಅವರೇ ಗೆದ್ಕೊಂಡು ಬಂದಿದ್ರು. 2 ವರ್ಷ ಅವ್ರು ಗೆದ್ದಿದ್ದಾರೆ ಅಂದ್ರೆ ಒಂದ್ ರೀತಿ ಆಶ್ಚರ್ಯ. ಬಟ್ ಥರ್ಡ್ ಟೈಮ್ ಹ್ಯಾಟ್ರಿಕ್ ಜಯ ಸಾಧಿಸ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು. ಇದೆಲ್ಲವನ್ನ ಮೀರಿ ಬಿಜೆಪಿ ಕೂಡ ನೀವು ಹೇಳಿದ ಹಾಗೆ ಒಂದಷ್ಟು ಸಂಘಟನಾತ್ಮಕವಾಗಿ ಆತ್ಮವಿಶ್ವಾಸ ಇಟ್ಕೊಂಡಿತ್ತು ಕೇರಳದಲ್ಲಿ ಈ ಸಲ ಒಂದು ಹೆಚ್ಚು ಸ್ಥಾನವನ್ನ ಗಳಿಸ್ತೀವಿ ಅಂತ. ಬಟ್ 3-4 ಸಿಕ್ಕಿರೋದಷ್ಟೇನೆ. ಬಟ್ ಕಾಂಗ್ರೆಸ್ ಅಂತ ಬಂದಾಗ ಕೇರಳದಲ್ಲಿ ಯಾವ ರೀತಿಯಾದಂತಹ ಒಂದು ಲೆಕ್ಕಾಚಾರ ಆಗಿರ್ಬೋದು, ರಣತಂತ್ರಗಳಾಗಿರ್ಬೋದು, ಮತದಾರರನ್ನ ಸೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಯಾವ ರೀತಿಯಾಗಿತ್ತು ಅಂತ? ಮೇಡಮ್, ಕಾಂಗ್ರೆಸ್ ಅಂದ್ರೆ ಮೊದ್ಲಿಂದನೂ ದೇಶದಲ್ಲಿ ಗೊತ್ತಿದೆ, ಎಲ್ಲರಿಗೂ ಸಮನಾಗಿ ಸಮಪಾಲು ಸಮಬಾಳು. ಆಮೇಲೆ ನಾವು ಯಾವುದೇ ರೀತಿ ಜಾತಿ ಧರ್ಮದ ಮೇಲೆ ರಾಜಕಾರಣ ಮಾಡಲ್ಲ. ಸಂವಿಧಾನಬದ್ಧವಾಗಿ ಎಲ್ಲರಿಗೂ ಸಹ ಸಮಾನವಾದ ಹಕ್ಕುಗಳು, ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನರು ಅಂತಾನೆ ನಾವು ನೋಡ್ತಾ ಇದೀವಿ. ಕೇರಳದಲ್ಲಿ ಹೆಚ್ಚಾಗಿ ಶಿಕ್ಷಿತ ವರ್ಗ ಇದೆ. ಆಮೇಲೆ ಎಲ್ಲ ಧರ್ಮದವರು ಇದ್ದಾರೆ ಅಲ್ಲಿ, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಂ ಇರ್ಬೋದು, ಹಿಂದೂಗಳಿರ್ಬೋದು. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಪಕ್ಷ ಎಲ್ಲಾ ಧರ್ಮಗಳನ್ನ ಗೌರವಿಸುತ್ತೆ, ಎಲ್ಲ
ಒಂದು ಜಾತಿ ಮತಗಳನ್ನ ಗೌರವಿಸುತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇದೆಲ್ಲಾನು ಸಹ ನಮ್ಗೆ ಪ್ಲಸ್ ಆಗಿದೆ ಅಂತಾನೆ ಹೇಳ್ಬೋದು. ನಾನೀಗ ಈ ಮೊದ್ಲೇ ಹೇಳ್ದಂಗೆ ಪಿಣರಾಯಿ ವಿಜಯನ್ ಅವರು ಏನು ಈ ಮೊದ್ಲು 2 ಬಾರಿ ಸರ್ಕಾರಗಳನ್ನ ಮಾಡಿದ್ರು. ಅವರ ವಿರುದ್ಧ ಆಡಳಿತ ವಿರೋಧಿ ಅಲೆಗಳಿತ್ತು. ಅವರು ಕೆಲವೊಂದು ನಾನು ಹೇಳ್ದಾಗೆ ಯಾವ್ದೋ ಒಂದು ದೇವರ ವಿಚಾರದಲ್ಲಿ ಇರ್ಬೋದು, ಅಥವಾ ಯಾವ್ದೋ ಒಂದು ಚಿನ್ನದ ಕಳವು ವಿಚಾರವಾಗಿರ್ಬೋದು, ಇವೆಲ್ಲ ಆಡಳಿತ ವಿರೋಧ ಎಲ್ಲ ಅಲೆ ಎದ್ದಿದೆ. ಬಟ್ ಒಂದು ಶಿಕ್ಷಿತ ವರ್ಗ ಇರುವಂತಹ ಕ್ಷೇತ್ರ ರಾಜ್ಯಗಳಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸುತ್ತೆ ಅಂದ್ರೆ ಒಂದ್ ರೀತಿಯಲ್ಲಿ ನಮ್ಗೆ ಖುಷಿ ಆಗತ್ತೆ. ನೋಡಿ, ಕರ್ನಾಟಕನೂ ಅಷ್ಟೇ, ಬೆಂಗಳೂರು ಅಂದ್ರೆ ಇಡೀ ವಿಶ್ವದಲ್ಲೇ ಹೆಸರು ಮಾಡಿದೆ. ಇಲ್ಲಿ ನಾವು ಗೆಲ್ತಿದೀವಿ. ಕೇರಳದಲ್ಲಿ ಕಾಂಗ್ರೆಸ್ ಬರ್ತಿದೆ. ಅಲ್ಲಿ ಹೆಚ್ಚಾಗಿ ಶಿಕ್ಷಣ ಹೆಚ್ಚಾಗಿ ಸಾಕ್ಷರತೆಯನ್ನು ಸಾಧಿಸಿದೆ ಅದು. ಸೊ ಅಂತ ಕಡೆ ನಾವು ಬರ್ತಿದೀವಿ ಅಂದಾಗ ಕಾಂಗ್ರೆಸ್ ತತ್ವ ಸಿದ್ಧಾಂತವನ್ನ ಜನ ಒಪ್ತಿದ್ದಾರೆ ಅಂತಾನೆ ಹೇಳ್ಬೋದು ಮೇಡಮ್. ಬಟ್ ಇವಾಗ ಒಂದ್ ಕಡೆ ಒಂದು ಗೊಂದಲ ಶುರುವಾಗಿದೆ. ಯಾರು ಸಿಎಂ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಜನರ ಹೆಸರು ಕೇಳಿ ಬರ್ತಾ ಇದೆ. ಆಲ್ಮೋಸ್ಟ್ ಕೆ.ಸಿ. ವೇಣುಗೋಪಾಲ್ ಅವರೇ ಸಿಎಂ ಆಗ್ತಾರೆ, ಅಥವಾ ಶಶಿ ತರೂರ್ಗೂ ಒಂದು ಚಾನ್ಸ್ ಕೊಡ್ಬೋದು, ಅಥವಾ ಸತೀಶನ್ಗೂ ಒಂದು ಚಾನ್ಸ್ ಕೊಡ್ಬೋದು ಅನ್ನೋ ಥರದಲ್ಲಿದೆ. ಸೊ ನಿಮ್ಮ ವಲಯದಲ್ಲಿ ಏನ್ ನಡೀತಾ ಇದೆ? ಯಾರು ಆಗ್ಬಹುದು ಇಲ್ಲ, ಈ ಕೇರಳ 3 ಸಿಎಂ ಅಂತ? ಹೆಸರುಗಳು ನಿಜಾನೇ. ಬಟ್ ಹ್ಮ್. ಹೆಚ್ಚಾಗಿ ಕೇಳಿ ಬಂದಿದ್ದು ಕೆ.ಸಿ. ವೇಣುಗೋಪಾಲ್ ಅವರು, ಎ.ಐ.ಸಿ.ಸಿ. ಯಾಕಂದ್ರೆ ಅವರು ಇಡೀ ದೇಶದಲ್ಲಿ ಒಳ್ಳೆಯ ಸಂಘಟನೆಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ. ಆದ್ರೆ ನನ್ನ ವೈಯಕ್ತಿಕವಾಗಿರ್ಬೋದು, ಪಕ್ಷದ ರೀತಿಯಲ್ಲಿ ನೋಡೋದಾದ್ರೆ ಸತೀಶನ್ ಅವ್ರಿಗೆ ಕೊಟ್ರೆ ಒಳ್ಳೇದು ಅನ್ಸುತ್ತೆ. ಹ್ಮ್ ಯಾಕಂದ್ರೆ ಹ್ಮ್. ಅವರು ಅಲ್ಲಿ ಕೆಲಸ ಮಾಡಿದ್ದಾರೆ ಸ್ಥಳೀಯ ಮಟ್ಟದಲ್ಲಿ. ನೋಡಿ, ಮೊದ್ಲು ಸ್ಥಳೀಯ ಮಟ್ಟದಲ್ಲಿ ಪಕ್ಷ ಸಂಘಟನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಜನಗಳಿಗೆ ನಮ್ಮ ಕಾಂಗ್ರೆಸ್ ಬಗ್ಗೆ ಹೇಳುವ ಒಂದು ಜನಗಳಿಗೆ ಮುಟ್ಸೋದು ಸ್ಥಳೀಯ ಹ್ಮ್. ನಾಯಕರೇ. ಸೊ ಸ್ಥಳೀಯ ಮಟ್ಟದಲ್ಲಿ ಅವರು ಮಾಡಿರೋ ಒಂದು ಪಾದಯಾತ್ರೆ ಮಾಡಿ ಒಂದು ಒಳ್ಳೆ ರೆವಲ್ಯೂಷನ್ ತಂದ್ರು. ವಿರೋಧ ಪಕ್ಷದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ, ಅಂದ್ರೆ ಸರ್ಕಾರವನ್ನ ನಿರಂತರವಾಗಿ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಆಡಳಿತ ಪಕ್ಷವನ್ನ ಎಚ್ಚರಿಸೋ ಕೆಲಸ ಸತೀಶನ್ ಅವರು ಮಾಡಿದ್ದಾರೆ. ಸೊ ಅವರು ಮಾಡಿರುವ ಕೆಲಸಗಳು ಅಥವಾ ಅವರ ಹಿನ್ನೆಲೆ, ಅವರ ಪಕ್ಷಕ್ಕೆ ಅವರ ಕೊಡುಗೆ, ಅವರ ವೈಯಕ್ತಿಕ ವರ್ಚಸ್ಸು ಎಲ್ಲರನ್ನು ನೋಡಿದಾಗ ಸತೀಶನ್ ಅವ್ರ ಆಗೋದ್ರಲ್ಲಿ ಆಗೋದು ಒಳ್ಳೇದು ಅನ್ಸುತ್ತೆ ಮೇಡಮ್ ನನಗೆ. ಓಕೆ. ಇನ್ನು ನಮ್ಮ ರಾಜ್ಯದ ಬೈ ಎಲೆಕ್ಷನ್ ಬಗ್ಗೆ ಮಾತಾಡ್ಲೇಬೇಕು. ಕೇರಳದ ವಿಚಾರ ಒಂದಷ್ಟು ಆತ್ಮವಿಶ್ವಾಸ ಜಾಸ್ತಿ ಮಾಡಿದೆ ನಿಮ್ಗೆ. ಬಟ್ ಇಲ್ಲಿ ದಾವಣಗೆರೆ ಅಂತ ಬಂದಾಗ ಇವಾಗಿನೂ ರಿಸಲ್ಟ್ ಅಲ್ಲಿ ಗೆದ್ದಿದೆ, ಖುಷಿಯಾಗಿದ್ದೀರಾ. ಆದ್ರೆ ಎಲೆಕ್ಷನ್ ಆದ ಒಂದು ವೀಕಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಯ್ತು. ಅಂದ್ರೆ ದಾವಣಗೆರೆಯಲ್ಲಿ ಸೋತ್ ಬಿಡ್ತೀವಿ ಅನ್ನುವಂತ ಆತಂಕ ಕಾಂಗ್ರೆಸ್ ನಾಯಕರಲ್ಲಿ ಕಾಣಿಸ್ತಾ ಇತ್ತು. ಅದಕ್ಕಾಗೇನೆ ಅಲ್ಪಸಂಖ್ಯಾತರ ಮೇಲೆ ಒಂದಷ್ಟು ಟಾರ್ಗೆಟ್ ಮಾಡಿದ್ದ ಆಗಿರ್ಬೋದು, ಅವರು ತಿರುಗಿ ಬಿದ್ದಿದ್ದಾಗಿರ್ಬೋದು, ಒಂದಷ್ಟು ಡೆವಲಪ್ಮೆಂಟ್ ಆಯ್ತು. ಈಗ ಗೆದ್ದಿದ್ದೀರಾ. ಇವಾಗೇನೋ ಓಕೆ, ಒಂದಷ್ಟು ಸಮರ್ಥನೆ ಕೊಡ್ಬೋದು. ಬಟ್ ಯಾಕೆ ಆತಂಕ ಎದುರಾಗಿತ್ತು ಅವಾಗ ಅಂತ? ನಿಜ ಮೇಡಮ್. ಒಂದ್ ಸ್ವಲ್ಪ ಇರುಸುಮುರುಸಾಗಿತ್ತು. ಮತ್ತ ಆಂತರಿಕವಾಗಿ ಸ್ವಲ್ಪ ಗೊಂದಲಗಳಿತ್ತು, ನಾನಿಲ್ಲ ಅಂತ ಹೇಳಲ್ಲ. ಇದು ಮೊದ್ಲಿಗೆ ನೋಡಿ ಹೇಗ್ ಶುರುವಾಯ್ತು ಅಂದ್ರೆ, ಶಾಮನೂರು ಶಿವಶಂಕರಪ್ಪನವರು ಅಧಿಕಾರದಲ್ಲಿದ್ದು ಕಾಲವಾದಾಗ ತದನಂತರ ಅವರೇ ಹೇಳಿದ ಹಾಗೆ ನನ್ನ ನಂತರ ಯಾರಾದ್ರೂ ಒಂದು ಮುಸ್ಲಿಂ ನಾಯಕರಿಗೆ ಹ್ಮ್. ಇಲ್ಲಿ ಒಂದು ಇದನ್ನ ಕೊಡೋಣ ಅಂತ ಹೇಳಿದ್ರಂತೆ. ಸೊ ಆದ್ರೆ ನಮ್ಮ ಇವರು ಅಧಿಕಾರ ಇನ್ನೂ ಇತ್ತು, ಅವರ ಒಂದು ಕಾಲಾವಧಿ ಇದ್ದಾಗ್ಲೇ ಅವರ ಕಾಲವಾದಾಗ ನಾವು ಸಂಪ್ರದಾಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಏನಂದ್ರೆ, ಯಾರು ಆ ಕುಟುಂಬದಲ್ಲಿ ತೀರ್ಕೊಳ್ತಾರೋ ಅವ್ರ ಮಕ್ಕಳಿಗೆ ಅಥವಾ ಅವರ ಹೆಂಡತಿಗೆ ಕೊಡೋದು. ಬೇರೆ ಹ್ಮ್. ಪಕ್ಷಗಳಲ್ಲೂ ಇದೆ, ಮೊದಲಿಗೆ ಅವ್ರಿಗೊಂದು ಆಪ್ಷನ್ ಕೊಡ್ತಾರೆ, ಅವ್ರು ಬೇಡ ಅಂದಾಗ, ಅವ್ರ ಸಮರ್ಥರಿಲ್ಲ ಅಂದಾಗ ಬೇರೆಯವ್ರಿಗೆ ಕೊಡೋದು ಒಂದು ಸಂಪ್ರದಾಯ. ಆ ರೀತಿ ನೋಡಿ ಅಭ್ಯರ್ಥಿಯನ್ನ ನಾವು ಏನು ಈ ತರ ಅಂದಾಗ ಅಷ್ಟಕ್ಕೆ ಬೆಳವಣಿಗೆಗಳು ನೀವು ನೋಡಿದ್ರಿ. ಅಲ್ಲಿನ ಅಲ್ಪಸಂಖ್ಯಾತರು, ನಾವು 40,000 ನಮ್ದು ಓಟ್ ಇದೆ, ನಮ್ಗೆ ಒಂದು ನಮ್ಗೊಂದು ಮುಖಂಡತ್ವ ಕೊಡಿ, ನಮ್ಗೆ ಅಭ್ಯರ್ಥಿ ಕೊಡಿ ಅಂತೆಲ್ಲ ಕೇಳ್ತು. ಅಷ್ಟೊತ್ತಿಗೆ ಪೈಲ್ವಾನ್ ಅವರು ಒಂದು ನಾಮಪತ್ರವನ್ನ ಸಲ್ಲಿಸಿದ್ರು. ಅದಾದ್ಮೇಲೆ ರಂಜಾನ್ ಹಬ್ಬ ಅನ್ಸುತ್ತೆ, ಹಬ್ಬದ ದಿವಸನೇ ಒಂದು ಹೋಟೆಲ್ ಅಲ್ಲಿ ನಮ್ಮ ಎ.ಐ.ಸಿ.ಸಿ ಜನರಲ್ ಸೆಕ್ರೆಟರಿ ಏನ್ ಕರ್ನಾಟಕ ಇನ್ಚಾರ್ಜ್ ಇದ್ದಾರೆ, ಹ್ಮ್. ಅವರು ಒಂದು ಮೀಟಿಂಗ್ ನ ಮಾಡ್ತಾರೆ. ಎಲ್ಲಾ ಮುಖಂಡರನ್ನ ಸೇರಿಸ್ತಾರೆ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಯಾರ್ಯಾರು ಇದ್ದಾರೆ ನಮ್ಮ ಪಕ್ಷದಲ್ಲಿ, ಸೊ ಎಲ್ಲಾ ನಾಯಕರು, ಅದರಲ್ಲಿ ಮುಖ್ಯವಾಗಿ ಜಮೀರ್ ಅವ್ರು ಇರ್ಬೋದು, ಸಲೀಂ ಅವ್ರು ಇರ್ಬೋದು, ಜಬಾರ್ ಅವ್ರು ರಿಜ್ವಾನ್. ಇರ್ಬೋದು, ರಿಜ್ವಾನ್ ಅವ್ರು ಇರ್ಬೋದು, ಮತ್ತೆ ಸಿಎಂ ಕಾರ್ಯದರ್ಶಿಗಳಿದ್ರು ಅವ್ರು ಇರ್ಬೋದು, ಎಲ್ಲಾ ಮುಸ್ಲಿಮರು ಎಲ್ಲರನ್ನೂ ಸೇರಿಸಿ, ಒಟ್ಟಾಗಿ ಸೇರಿಸಿ ಯಾರಿಗ್ ಕೊಡೋಣ, ಏನ್ ಮಾಡೋಣ ನಿಮ್ದು ಅಂದ್ರೆ, ಇವಾಗ ಆಂತರಿಕವಾಗಿ ಏನೋ ಒಂದು ಕೇಳಿ ಬಂದಾಗ ಅದು ನಮ್ಮ ಪಕ್ಷದಲ್ಲಿ ಅದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ಎಲ್ಲಾರ್ನು ಕರೆದು ಒಮ್ಮತದಿಂದ ಯಾರಿಗೆ ಕೊಡೋಣ ಅಂದಾಗ ನಮ್ಮ ಸಚಿವರಾದ ಜಮೀರ್ ಅವರು ಜಬಾರ್ ಅವ್ರಿಗೆ ಕೊಡ್ಬೇಕು ಅನ್ನೋ ಹ್ಮ್. ಒಂದು ಇದಕ್ಕೆ ಬರ್ತಾರೆ. ಅವ್ರಿಗೆ ಬಿಟ್ರೆ ಬೇರೆ ಯಾರಿಗಾದ್ರೂ ಕೊಡೋಣ, ನಮ್ಮ ಅಂದ್ರೆ ಮುಸ್ಲಿಮರಲ್ಲಿ ನಮ್ಗೆ ಕೊಡೋದಾದ್ರೆ ಜಬಾರ್ ಅವ್ರಿಗೆ ಕೊಡ್ಬೇಕು ಅಂತ ಪಟ್ಟು ಹಿಡಿತಾರೆ. ಸೊ ಅಲ್ಲಿ ಸಣ್ಣದಾಗಿ ಒಂದು ಸಣ್ಣ ಇರುಸು ಮುರುಸು ಹ್ಮ್. ಶುರುವಾಗತ್ತೆ. ಅವಾಗ ಯಾಕೆ ಅವ್ರಿಗೆ ಕೊಡ್ಬೇಕು, ಯಾಕೆ ಇವ್ರು ಕೊಡ್ಬೇಕು, ಈ ರೀತಿ ಅದು ಉಟ್ಕೊಂಡಿದ್ದು ಸಣ್ಣ 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 ಗೊಂದಲಗಳಾಗತ್ತೆ. ಅದಾದ್ಮೇಲೆ ದಾವಣಗೆರೆ ಎಲೆಕ್ಷನ್ ನಡೆಯೋ ಟೈಮಲ್ಲಿ ನಮಗೂ ನಿಜವಾಗ್ಲೂ ಗೊತ್ತಾಗಿಲ್ಲ ವೈಯಕ್ತಿಕವಾಗಿ. ಹ್ಮ್. ಅದಾದ
ಆದ್ಮೇಲೆ ಒಂದು ರಿಪೋರ್ಟ್ ಅಭಿಷೇಕ್ ದತ್ ಅವರು ನಮ್ಮ ಇನ್ಚಾರ್ಜ್ ಏನಿದ್ದಾರೆ, ಹ್ಮ್ ದಾವಣಗೆರೆಗೂ ಇನ್ಚಾರ್ಜ್ ಆಗಿದ್ದಾರೆ, ಕರ್ನಾಟಕಕ್ಕೂ ಒಂದು ಸೆಕ್ರೆಟರಿ ಇನ್ಚಾರ್ಜ್ ಆಗಿದ್ದಾರೆ AICC ಇಂದ. ಅವರು ಒಂದು ರಿಪೋರ್ಟ್ ನ ಕೊಡ್ತಾರೆ. ಹ್ಮ್ ಆ ರಿಪೋರ್ಟ್ ಅಲ್ಲಿ ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷರಾಗಿದ್ದಂತಹ ಜಬಾರ್ ಅವರಾಗ್ಲಿ, ಅಥವಾ ನಮ್ಮ ಇವರು ಸಹ ಅಷ್ಟಾಗಿ ಜಮೀರ್ ಅವರು ಬಂದಿಲ್ಲ ಅಂತ ಅವತ್ತು ನಾವು ಮಾಧ್ಯಮಗಳಲ್ಲೂ ನೋಡ್ತೀವಿ. ಆದ್ರೆ ಜಬಾರ್ ಅವರ ಪಾತ್ರ ತುಂಬಾ ದೊಡ್ಡದಿತ್ತು. ಹ್ಮ್ ಹಾಗೆ ನಮ್ಮ ರಾಜಕೀಯ ಕಾರ್ಯದರ್ಶಿಗಳಾದಂತ ಅವ್ರದ್ದು ಸಹ ಒಂದು ಇದಿತ್ತು. ಸೊ ಈ ಯಾರು ಆ ಒಂದು TP ಯಲ್ಲಿ ಅವರಿಗೆ ಯಾರಿಗೆ ಆ ಜವಾಬ್ದಾರಿಯನ್ನ ಹ್ಮ್ ಕೊಟ್ಟಿರ್ತಾರೆ, ಪ್ರಚಾರದ ಜವಾಬ್ದಾರಿ, ಯಾಕಂದ್ರೆ ಒಂದು ಪಕ್ಷ ಅಂದಾಗ ನೋಡಿ, ಪಕ್ಷಕ್ಕಿಂತಲೂ ದೊಡ್ಡದು ಯಾವ್ದು ಇಲ್ಲ. ಹ್ಮ್ ನೀವು ಒಂದು ನಾಯಕರಾಗಿ ನಿಮ್ಗೆ ಜವಾಬ್ದಾರಿ ಕೊಟ್ಟಾಗ ಆ ಅಭ್ಯರ್ಥಿನ ಗೆಲ್ಸ್ಕೊ ಬರೋದು ನಿಮ್ಮ ಒಂದು ಇದಾಗಿರುತ್ತೆ. ಆ ಹೊಣೆಯನ್ನ ನೀವು ಹೊರದೆ ನೀವು ಮನೆಯಲ್ಲಿ ಕುತ್ಕೊಂಡಿದ್ದಾಗ ಅದು ಆಟೋಮೆಟಿಕಲಿ ಆ ಒಂದು ರಿಪೋರ್ಟ್ ನ ಅವ್ರು ಕೊಟ್ಟಿದ್ದಾರೆ. ಈ ರೀತಿ ಎಲ್ಲ ಮುಸ್ಲಿಂ ಮುಖಂಡರು ಈ ರೀತಿಯವರು ನಮಗೆ ಬಂದು ಅಲ್ಲಿ ಪ್ರಚಾರ ಮಾಡ್ಲಿಲ್ಲ, ವೋಟ್ ಕೇಳಲಿಲ್ಲ ಅಂತ. ಸೊ ಅದಾದ್ಮೇಲೆ ನಿಮಗ್ ಗೊತ್ತಿದೆ, ಅಲ್ಲಿ ಎಲ್ಲ ಮುಸ್ಲಿಂ ಅವರು ನಾವು ಇನ್ನ ವೋಟ್ ಹಾಕಲ್ಲ ಕಾಂಗ್ರೆಸ್ಗೆ, ನಮಗ್ ಕೊಟ್ಟಿಲ್ಲ, ಸಾಕಷ್ಟು ಒಂದು ಗೊಂದಲಗಳು ನಡೀತಾ 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 ಬಂತು. ಅದಾದ್ಮೇಲೆ ಸಲೀಂ ಅವರು ಇರ್ಬೋದು, ಆಮೇಲೆ ರಿಜ್ವಾನ್ ಅರ್ಷದ್ ಅವರು ಒಂದು ಪ್ರೆಸ್ ಮೀಟ್ ನ ನೇರವಾಗಿ ಆರೋಪ ಮಾಡ್ತಾರೆ. ಮಾಡ್ತಾರೆ. ನೇರವಾಗಿ ಪ್ರೆಸ್ ಮೀಟ್ ಮಾಡ್ತಾರೆ, ಓಪನ್ ಆಗಿದೆ, ಎಲ್ಲರಿಗೂ ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಮಾಡಿದಾಗ ಅವ್ರು ಹೇಳ್ತಾರೆ, ಈ ತರ ನಮ್ಮ ಒಬ್ರು ಮುಖ್ಯವಾದವರು ಒಬ್ರು ಬಂದು ಅಲ್ಲಿ ಪ್ರಚಾರ ಮಾಡ್ಲಿಲ್ಲ, ಇದರಿಂದ ನಮ್ಮ ಪಕ್ಷಕ್ಕೆ ತುಂಬಾ ಲಾಸ್ ಆಗುತ್ತೆ, ಮಾಡ್ಬೇಕಿತ್ತು ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ಪ್ರೆಸ್ ಮೀಟ್ ಮಾಡೋದು. ಆದ್ಮೇಲೆ ಸಾಕಷ್ಟು ಬೆಳವಣಿಗೆಗಳು ನಡೆಯುತ್ತೆ. ಅದಕ್ಕೆ ಧರ್ಮಗುರುಗಳು ಎಂಟ್ರಿ ಆಗ್ತಾರೆ, ಮೌಲಿಗಳು ಎಂಟ್ರಿ ಆಗ್ತಾರೆ, ಇನ್ನಷ್ಟು ನಾಯಕರು ಎಂಟ್ರಿ ಆಗ್ತಾರೆ. ಅಬ್ದುಲ್ ಜಬಾರ್ ಅವರು ರಾಜೀನಾಮೆ ಕೊಡ್ತಾರೆ, ರಾಜಕೀಯ ಕಾರ್ಯದರ್ಶಿ ಅವರದು. ಸೊ ಈ ರೀತಿ ಬೆಳವಣಿಗೆಗಳು ಆಗ್ತಾ ಆಗ್ತಾ ಒಂದ್ ರೀತಿಯಲ್ಲಿ ಜಮೀರ್ ಅವ್ರದ್ದು ಹೆಸರು ಕೇಳಿ ಬರುತ್ತೆ, ಮತ್ತೆ ಇರ್ಷದ್ದು ಸಲೀಂ ಅವರು ಒಂದು ಟೀಮ್ ಅಂತ ಕೇಳಿ ಬರುತ್ತೆ. ಸೊ ನನಗೆ ಇಷ್ಟೆಲ್ಲ ಬೆಳವಣಿಗೆಗಳನ್ನ ನೋಡಿದಾಗ ಇದು ಮುಸ್ಲಿಂ ನಾಯಕತ್ವಕ್ಕಾಗಿ ನಡೆದ ಒಂದು ಹೋರಾಟವೋ ಅಥವಾ ಅವರ ಹ್ಮ್ ವೈಯಕ್ತಿಕ ವರ್ಚಸ್ಸಿಗಾಗಿ ನಡೆದ ಹೋರಾಟವೋ, ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಹಸ್ತಕ್ಷೇಪ ಇರ್ಲಿಲ್ಲ. ಹ್ಮ್ ಮುಸ್ಲಿಮರ ಒಳಗಡೆ ನಾಯಕತ್ವಕ್ಕಾಗಿ ಒಂದ್ ರೀತಿ ಪೈಪೋಟಿ ನಡೀತಾ ಅಂತ. ಆಮೇಲೆ ಅದೇನಾಯ್ತು, ಮಾಧ್ಯಮಗಳಲ್ಲಿ ಈಗ ಹೋಗಿ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ, ಮುಸ್ಲಿಮರು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನ ಇದ್ ಮಾಡಲ್ಲ, ಸಪೋರ್ಟ್ ಮಾಡಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು. ಆದ್ರೆ ದಾವಣಗೆರೆಗೆ ಮಾತ್ರ ಸೀಮಿತವಾಗಿ ಇದು ನಡೆದಿತ್ತು, ಆದ್ರೆ ಹ್ಮ್ ಇಷ್ಟು ದೊಡ್ಡ ಅದು ಸ್ಪಾರ್ಕ್ ಆಯ್ತು. ಬಟ್ ಅದನ್ನ ಯಶಸ್ವಿಯಾಗಿ ಗಟ್ಟಿತನದಿಂದ ಎಲ್ಲರನ್ನು ಒಗ್ಗೂಡಿಸಿ ಮತ್ತೆ ನಿಯಂತ್ರಣಕ್ಕೆ ತರುವ ಶಕ್ತಿ ಪಕ್ಷಕ್ಕೂ ಇತ್ತು, ನಮ್ಮ KPCC ಅಧ್ಯಕ್ಷರಿಗೂ ಇತ್ತು, ಮುಖ್ಯಮಂತ್ರಿಗಳಿಗೂ ಇತ್ತು. ಮುಖ್ಯಮಂತ್ರಿಗಳು ದಾವಣಗೆರೆಗೆ ಹೋಗ್ತಾರೆ, ಪೈಲ್ವಾನ್ ಅವರ ಮಲವಳಿಸ್ತಾರೆ, ಅವರು ಪೈಲ್ವಾನ್ ಅವ್ರನ್ನ ಮತ್ತೆ ಸೆಳೀತಾರೆ. ಹಾಗೆ ನಮ್ಮ ಎಲ್ರೂ ಸಹ ಮುಸ್ಲಿಂ ಮುಖಂಡರು ತಕ್ಕ ಮಟ್ಟಿಗೆ ಅವತ್ತಿಗೆ ಜಮೀರ್ ಅವ್ರಿಗೆ ಹೇಳಿ ಮುಖ್ಯಮಂತ್ರಿಗಳು ಅವ್ರು ಕೇರಳ ಅಲ್ಲಿ ಇದೀನಿ ಅಂದ್ರೂ ಸಹ ಅವ್ರು ಬಂದು ಮಲ್ಲಿಕಾರ್ಜುನ್ ಮನೆಯಲ್ಲಿ ಊಟ ಮಾಡ್ತಾರೆ, ಹಬ್ಕೊಂಡು ತಬ್ಕೊಂಡು ಮುತ್ತು ಕೊಡ್ತಾರೆ ಸಮರ್ಥ ಅವ್ರಿಗೆ. ಸೊ ಅಲ್ಲಿಗೆ ಒಂದು ರೀತಿ ಸೆಟಲ್ ಆಯ್ತು. ಅಂದ್ರೆ ಈ ಮುಖಂಡರಲ್ಲಿ, ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ಏನಿತ್ತು ಅದು ತಿಳಿಯಾಯ್ತು ಅಲ್ಲಿಗೆ. ಆದ್ರೆ ತದನಂತರ ಮಾಧ್ಯಮಗಳಿಂದ ಇರ್ಬೋದು, ವಿರೋಧ ಪಕ್ಷಗಳಿಂದ ಇರ್ಬೋದು, ಅದು ಇನ್ನೊಂದಷ್ಟು ಮುಸ್ಲಿಂ ಅಲ್ಲಿ ಇನ್ನೊಂದಷ್ಟು ಮುಖಂಡರಿರ್ತಾರಲ್ಲ, ಅವರೆಲ್ಲ ಅದನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಕ್ಕೆ ಶುರು ಮಾಡಿದ್ರು. ಸೊ ಅದಾಗ್ತಾ ಆಗ್ತಾ ಆಗ್ತಾನೆ ಇನ್ನು ನಡೀತಾನೆ ಇತ್ತು ಅಂತ ಹೇಳ್ಬೋದು. ಕೊನೆ ಲಾಸ್ಟ್ ವೀಕ್ ವರ್ಗೂ ಸಹ ಅದ್ರ ಬಗ್ಗೆ ನಡೀತಾನೆ ಬಂತು. ಏನೇ ನಡೆದ್ರು ನೋಡಿ, ಇವತ್ತು ರಿಸಲ್ಟ್ ಬಂದಿದೆ. ಅದೇ ಈ ರಿಸಲ್ಟ್ ಏನಿದೆ, ಮುಂಚೆ ಯಾವ ರೀತಿ ಆತ್ಮವಿಶ್ವಾಸ ಇತ್ತು ಅಂದ್ರೆ, ಶಾಮನೂರು ಶಿವಶಂಕರಪ್ಪನವರು ಎಲೆಕ್ಷನ್ಗೆ ನಿಲ್ತಾರೆ ಅಂತಂದಾಗ ಎಷ್ಟೊಂದು ಲೀಡ್ ನಿಂದ ಗೆಲ್ತಾ ಇದ್ರು. ಅವ್ರು ಎಲೆಕ್ಷನ್ಗೆ ನಿಂತ್ರು ಅಂತ ಅಂದ್ರೆ ಎದುರಾಳಿ ಅನ್ನೋದೇ ಇರ್ಲಿಲ್ಲ, ಗೆಲುವು ಫಿಕ್ಸ್ ಅನ್ನೋದು. ಈಗ 4,000 ಚಿಲ್ಲರೆ ಓಟಿಂದ ಗೆದ್ದಿರೋದು ಅಂತ ಅಂದಾಗ ಅಲ್ಪಸಂಖ್ಯಾತ ಸಮುದಾಯದ ಅಸಮಾಧಾನದ ಎಫೆಕ್ಟ್ ಕಾಂಗ್ರೆಸ್ಗೆ ತಟ್ಟಿದೆ ಅಂತಾನೆ ಅಲ್ವಾ? ಹೌದು, ಸ್ಥಳೀಯವಾಗಿ ದಾವಣಗೆರೆಗೆ ಸೀಮಿತವಾಗಿ ನೋಡೋದಾದ್ರೆ ಡೆಫಿನೆಟ್ಲಿ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಶಾಮನೂರ್ ಶಿವಶಂಕರಪ್ಪರವರು 40,000 ಏನೋ ಅನ್ಸುತ್ತೆ ಲೀಡಲ್ ಗೆದ್ದಿದ್ರು, ಇವರು ಕಡಿಮೆ ಲೀಡಲ್ ಗೆದ್ದಿದ್ದಾರೆ. ಅದು ಎಲ್ಲಾರ್ಗೂ ಗೊತ್ತಿದೆ, ಮಾಧ್ಯಮದಲ್ಲೂ ಬಂದಿದೆ, ನಿಜ. ಅವಾಗ ಆಂತರಿಕವಾಗಿ ಸಣ್ಣ ಪುಟ್ಟ, ಅಂದ್ರೆ ಅದು ಕಾಂಗ್ರೆಸ್ ವರ್ಸಸ್ ಮುಸ್ಲಿಮರು ನಡೆದಿದ್ದಲ್ಲ, ಮುಸ್ಲಿಮರು ವರ್ಸಸ್ ಮುಸ್ಲಿಮರಾಗಿ ಪರಿವರ್ತನೆ ಆಯ್ತು, ಅವರಲ್ಲೇ ಆಂತರಿಕವಾಗಿ ಜಾಸ್ತಿ ಕಚ್ಚಾಟ ಆಯ್ತು. ಸೊ ಅದ್ ಅವರೇ ಪರಿಹರಿಸ್ಕೋಬೇಕು ಅಂತ ಕಾಂಗ್ರೆಸ್ ಪಕ್ಷ ಎಲ್ಲೂ ತಲೆ ಹಾಕಿಲ್ಲ. ನೀವು ನೋಡಿ, ಮುಖ್ಯಮಂತ್ರಿಗಳಾಗ್ಲಿ KPCC ಅಧ್ಯಕ್ಷರಾಗ್ಲಿ ಯಾರೂ ತಲೆ ಹಾಕಿಲ್ಲ. ಆದ್ರೆ ಯಾವತ್ತು ಜಬಾರ್ ಅವರು ಏನು ಒಂದು ರಾಜೀನಾಮೆ ಕೊಟ್ರು, ಜಬಾರ್ ಅವರು ರಾಜೀನಾಮೆ ಕೊಟ್ಟ ಮೇಲೆ ಅವ್ರ ಮೇಲೆ AICC ರಿಪೋರ್ಟ್ ಹೋದ್ಮೇಲೆ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ. ಆದ್ರೆ ಅದನ್ನ ಬಿಂಬಿಸಿದ್ದ ರೀತಿ ಮಾತ್ರ ಬೇರೆನೆ. ಹೌದು, ಜಬಾರ್ ಅವ್ರಿಗೆ ಹೊಣೆ ಇರ್ಲಿಲ್ವಾ? ಒಬ್ಬರಿಗೆ ಟಿಕೆಟ್ ಪಾರ್ಟಿಯಿಂದ ಡಿಕ್ಲೇರ್ ಮಾಡಿದ್ಮೇಲೆ ನೀವು ಹೋಗಿ ಗೆಲ್ಸ್ಕೊ ಬರ್ಬೇಕಾಗಿರೋದು ನಿಮ್ ಜವಾಬ್ದಾರಿ. ನನ್
ಕರೀಲಿಲ್ಲ, ನನ್ ಕೂಗ್ಲಿ, ನಿಮ್ಮನ್ನ ಯಾಕೆ ಕರಿಬೇಕು? ನೀವೇ ಒಂದು ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿ ನಿಮ್ಮ ಕರೆಯೋವಂಥದ್ದು ಏನಿರ್ಲಿಲ್ಲ, ನೀವೇ ಹೋಗ್ಬೇಕಿತ್ತು, ನೀವೇ ಹೋಗಿ ಬರ್ಬೇಕಿತ್ತು, ನನಗ್ ಕೊಟ್ಟಿಲ್ಲ ಅಂತನೋ ಅಥವಾ ಏನ್ ಅವರು ಸ್ವಂತವಾಗಿತ್ತೋ ಗೊತ್ತಿಲ್ಲ. ಹಾಗೆ ರಾಜಕೀಯ ಕಾರ್ಯದರ್ಶಿಗಳು ಅವರು ಹೋಗ್ಲಿಲ್ಲ ಅನ್ನೋದು ಮಾತು ಬಂತು. ಸೊ ಪಕ್ಷ ಏನ್ ತಗೊಳ್ಬೇಕೋ ಶಿಸ್ತಿನ ಕ್ರಮ ಪಕ್ಷ ತಗೊಂಡಿದೆ, ಅದರಲ್ಲಿ ತಪ್ಪೇನಿಲ್ಲ. ಅದು ಮುಖ್ಯಮಂತ್ರಿಗಳ ತಲೆ ಕಟ್ಟೋದು ಅಥವಾ ಉಪಮುಖ್ಯಮಂತ್ರಿಗಳ ತಲೆ ಕಟ್ಟೋದು ಸರಿಯಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ಇವ್ರದ್ದು ಅಲ್ಲಿದೆ ರಿಪೋರ್ಟ್, ಇವ್ರು ಹೋಗ್ಲಿಲ್ಲ ಪ್ರಚಾರಕ್ಕೆ. ಈಗ ಒಂದು ಅಭ್ಯರ್ಥಿ ಅದ್ ಯಾರನ್ನೇ ಕೊಟ್ಟಿರ್ಬೋದು, ಆ ಅಭ್ಯರ್ಥಿ ಅಂತ ಒನ್ಸ್ ಡಿಕ್ಲೇರ್ ಆದ್ಮೇಲೆ ಮುಗೀತು, ಅಲ್ಲಿಗೆ ಸಮರ್ಥ ಅಭ್ಯರ್ಥಿ ಆದ್ಮೇಲೆ ಹೌದು ಅಭ್ಯರ್ಥಿ. ಆಮೇಲೆ ನೀವು ನಿಮ್ ಜವಾಬ್ದಾರಿ ಆಗಿರುತ್ತೆ. ಅದು ಬೇರೆ, ನೀವು ಅಲ್ಪಸಂಖ್ಯಾತರ ನಾಯಕರು ಸಹ ಆಗಿದ್ರಿ ಜಬಾರ್ ಅವರು. ಸೊ ಆ ರೀತಿ ಇದ್ದಾಗ ಅದು ಉಚ್ಚಾಟನೆ ಆಯ್ತು. ಅದನ್ನ ನೇರವಾಗಿ ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿಗಳ ತಲೆ ಕಟ್ಟೋ ಒಂದು ಪ್ರಯತ್ನ ನಡೀತು. ಈ ಕಡೆ ಬಂದ್ರೆ ಜಮೀರ್ ಅವ್ರನ್ನ ಮುಖ್ಯಮಂತ್ರಿಗಳಿಗೆ ಹೊಣೆ ಮಾಡಿ ಅವರ ಸಚಿವ ಸ್ಥಾನ ಹೋಗುತ್ತೆ ಅನ್ನೋ ಆ ರೀತಿ ಏನೇನೋ ಬಂತು. ಆದ್ರೆ ಏನೇ ಬಂದ್ರು ಕೊನೆಯಲ್ಲಿ ಹೌದು ಮುಸ್ಲಿಂ ಮತಗಳು ಚದರಿರೋದಂತೂ ನಿಜ. ಯಾಕಂದ್ರೆ ಓಪನ್ ಆಗೇ ಚಾಲೆಂಜ್ ಮಾಡಿದ್ರು ಅಲ್ಲಿನ ಅಲ್ಪಸಂಖ್ಯಾತರು, ನಮ್ಮ ಅಲ್ಪಸಂಖ್ಯಾತರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನಾವಂತೂ ಓಟ್ ಹಾಕಲ್ಲ ಅಂತ. ಸೊ ಆ ನಿಟ್ಟಿನಲ್ಲಿ ಅವ್ರಿಗೆ ಏನ್ ಅನ್ಸಿದ್ಯೋ ಆ ರೀತಿ ಮಾಡಿದ್ದಾರೆ. ಆದ್ರೆ ಅದೇನೋ ಒಂದು ಅದೇ ತರ ಇರುತ್ತೆ ಪರಿಸ್ಥಿತಿ ಅಂತಾನು ಹೇಳಕ್ಕಾಗಲ್ಲ. ಇವತ್ತಿಗೆ ತಿಳಿ ಆಗಿದೆ, ಇನ್ನು ಮುಂದೆ ತಿಳಿ ಆಗುತ್ತೆ. ಅದಲ್ದೇನೆ ಬಟ್ ಇದ್ರ ಎಫೆಕ್ಟ್ ನೆಕ್ಸ್ಟ್ ಎಲೆಕ್ಷನ್ಗೂ ಕೂಡ ಮಾಡಬಹುದು ಅನ್ನೋ ತರ ಇಲ್ಲ ಮೇಡಮ್, ಪರಿಸ್ಥಿತಿ. ನೆಕ್ಸ್ಟ್ ಯಾಕಂದ್ರೆ ಎಲೆಕ್ಷನ್ ಆಗಲ್ಲ. ಬಿಜೆಪಿ ಕಮ್ಮಿ ಅಂತರದಿಂದ ಸೋತಿರೋದು, ಅಟ್ ದಿ ಸೇಮ್ ಟೈಮ್ SDPI ಅಭ್ಯರ್ಥಿಗೂ ಹೆಚ್ಚು ವೋಟ್ ಬಿದ್ದಿರೋದು, ಅದೇ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಅಂತ. ಯಾಕಂದ್ರೆ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಕಡೆ ಇದ್ದಂತ ವೋಟ್ಗಳೆಲ್ಲ ಅಲ್ಲಿ ವಿಭಜನೆ ಆಗ್ಬಿಡುತ್ತೆ. ಸೊ ಮುಂದಿನ ದಿನಗಳಲ್ಲಿ ಬಿಜೆಪಿಗೂ ಒಂದು ಆತ್ಮವಿಶ್ವಾಸ ಬಂದಿದೆ, ಬರೀ 4-5 ಸಾವಿರ ಅಂತರದಿಂದ ಸೋತಿದೀವಿ ಅಂದ್ರೆ ನೆಕ್ಸ್ಟ್ ನಮ್ಗೆ ಗೆಲ್ಲೋ ಚಾನ್ಸಸ್ ಇರುತ್ತೆ ಅನ್ನುವಂತ ಇಲ್ಲ, ಇದು ಆತ್ಮವಿಶ್ವಾಸದ ಎರಡು ಜೊತೆಗೆ ರೀತಿ ನಾವು ನೋಡ್ಬೋದು ಮೇಡಮ್. ಒಂದು ನೋಡಿ, ಈಗ ಮುಸ್ಲಿಮರವರ ಆಂತರಿಕ ಒಂದು ಏನು ಗೊಂದಲಗಳಿತ್ತು, ಅದು ಒಂದು ರೀತಿಯಲ್ಲಿ ನಮ್ಗೆ 20,000 ಓಟು SDPI ತಗೊಂಡಿದೆ, ಇನ್ನೊಂದು 5-6 ನೋಟ ಹೋಗಿದ್ವು ಅಥವಾ ಹಾಕ್ಲಿಲ್ವೋ ಮುಸ್ಲಿಮರು, ಆ ತರನು ಇರಬಹುದೇನೋ. ಅದು ಬಿಟ್ಟು ಈ ಜಂಪಿಂಗ್ ವೋಟ್ಸ್ ಅಂತ ಇರುತ್ತೆ, ಅದು ನಿರ್ಣಾಯಕ ಇರುತ್ತೆ. ಅಲ್ಲಿ ಕೆಲವರು ಈ ಬಿಜೆಪಿ ಅವ್ರು ಏನ್ ಹೇಳಿದ್ರು, ಇವರು ಕುಟುಂಬ ರಾಜಕಾರಣಿಗಳು, ಇವರು MP ಇವರೇ ಇರ್ಬೇಕು, MLA ಮಂತ್ರಿನೂ ಇವರೇ ಇರ್ಬೇಕು, ಈ ಸಣ್ಣ ಹುಡುಗನ ಕರ್ಕೊಂಬಂದು ಈ ತರ ಮಾಡಿದ್ದಾರೆ ಅಂತೆಲ್ಲ ಬಿಂಬಿಸಿದಾಗ ಒಂದಷ್ಟು ಜನ ಬೇರೆ ರೀತಿ ನೋಡೋಣ, ಇನ್ನೊಂದು ಪಕ್ಷಕ್ಕೆ ಅವಕಾಶ ಕೊಡೋಣ ಅಂತ ಒಂದಷ್ಟು ಮತಗಳು ಹಾಕಿದಾರೇನೋ. ಆದರೆ ಶಾಮನೂರು ಶಿವಶಂಕರಪ್ಪನವರು ಮಾಡಿರುವಂತಹ ಕೆಲಸಗಳು, ಅಲ್ಲಿ ಕೆರೆಗಳಿಗೆ ನೀರು ತುಂಬಿಸೋ ಕೆಲಸ ಇರ್ಬೋದು ಅಥವಾ ಮನೆಗಳು ಕಟ್ಕೊಡೋದಿರ್ಬೋದು, ಸಾಕಷ್ಟು ಅವರು ನಿರಂತರವಾಗಿ ಕೊನೆ ಉಸಿರು ಇರೋವರೆಗೂನು ಸಹ ಅವರು ಜನಗಳೊಂದಿಗೆ ಒಳ್ಳೆ ಬಾಂಧವ್ಯವನ್ನ ಇಟ್ಕೊಂಡಿದ್ರು. ಈ ಜಾತಿ ಆ ಜಾತಿ ಎಂದಿಲ್ಲ, ಎಲ್ಲಾ ಜಾತಿಗಳ ಜೊತೆ ಶಾಮನೂರು ಶಿವಶಂಕರಪ್ಪರು ನಿಜವಾಗ್ಲೂ ಇವತ್ತು ಅವರು ಮೊಮ್ಮಗ ಗೆದ್ದಿದ್ದಾರೆ ಅಂದ್ರೆ ಅವ್ರ ಮೇಲೆ ಇರೋ ಗೌರವಕ್ಕೆ ಅಂತಾನೆ ಹೇಳ್ಬೋದು. ಹಾಗೆ ಪಕ್ಷದಿಂದನೂ ಸಹ ಸಾಕಷ್ಟು ಕೆಲಸಗಳು, ಮೊನ್ನೆನೂ ಸಹ ನಮ್ಮ ಬಜೆಟ್ ಅಲ್ಲಿ ಸಾಕಷ್ಟು 1,300 ಕೋಟಿಯನ್ನು ಆ ಕಡೆ ಬಿಡುಗಡೆ ಆಗಿದೆ. ಆಮೇಲೆ ಶಾಮನೂರು ಶಿವಶಂಕರಪ್ಪ, ನಾನೇ ಅಲ್ಲಿ ಹೋಗಿ ನೋಡಿದಾಗ ದಂಗಾದೆ, ಎಲ್ಲಾ ಜನಗಳ ಬಾಯಲ್ಲೂ ಅವ್ರ ಹೆಸರೇ ಕೇಳಿ ಬರ್ತಿತ್ತು. ಸೊ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಆ ಕುಟುಂಬಕ್ಕೆ ವೈಯಕ್ತಿಕ ವರ್ಚಸ್ಸು ಇದೆ, ಅದೇ ಗೌರವ ಇದೆ. ಅವರು ಸಹ ಜನಗಳ ಜೊತೆ ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಏಳು ಬೀಳುಗಳಿದ್ರೂ ಸಹ ಇವತ್ತು ಸಮರ್ಥ ಶಾಮನೂರ್ ಅವರು ಗೆದ್ದಿರೋದು ಖುಷಿ ಆಗ್ತಿದೆ. ಇನ್ನು ಬಾಗಲಕೋಟೆ ಅಂತ ಬಂದಾಗ ಬಿಜೆಪಿಗೆ ಹೆಚ್ಚು ಆತ್ಮವಿಶ್ವಾಸ ಇತ್ತು, ಕಾಂಗ್ರೆಸ್ಗೂ ಎಲ್ಲೋ ಒಂದ್ ಕಡೆ ಸ್ವಲ್ಪ ಅಸಮಾಧಾನ, ಒಂದಷ್ಟು ಆತಂಕ ಕೂಡ ಇತ್ತು. ಯಾಕೆಂದ್ರೆ HY ಮೇಟಿ ಅವರು ನಿಧನ ಆದ್ಮೇಲೆ ಉಮೇಶ್ ಮೇಟಿ ಅವರು ಅಷ್ಟೊಂದು ಪ್ರಬಲ ನಾಯಕ ಅನ್ನಿಸ್ಕೊಂಡಿರ್ಲಿಲ್ಲ. ತಂದೆ ನೆರಳಲ್ಲಿ ಇದ್ದವರು, ಪಕ್ಷ ಸಂಘಟನೆ ಆಗಿರ್ಬೋದು, ಒಂದು ಮೇನ್ ಲೈಮ್ ಲೈಟ್ ಅಲ್ಲಿ ಗುರುತಿಸ್ಕೊಂಡವ್ರಲ್ಲ ಅವರು. ಹೀಗಿರುವಾಗ ಗೆಲ್ಲೋದು ಅಸಾಧ್ಯ ಅನ್ನೋ ರೀತಿಯಲ್ಲಿ ಇದ್ದಿದ್ದಕ್ಕೇನೆ ಇಡೀ ಸಚಿವ ಸಂಪುಟ ಬಾಗಲಕೋಟೆಗೆ ಹೋಗಿ ಪ್ರಚಾರ ಮಾಡಿದ್ದು, CM ಸಿದ್ದರಾಮಯ್ಯನವರು ಒಂದು ವಾರಗಟ್ಲೆ ಅಲ್ಲೇ ಇದ್ರು, ಒಂದಷ್ಟು ಸ್ಟ್ರಾಟಜಿನ ರೂಪಿಸಿದ್ರು, ಗೆದ್ರು. ಅಲ್ಲಿನ ಗೆಲುವಿನ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಯಾರ ಸ್ಟ್ರಾಟಜಿ ಯಾವ ರೀತಿ ವರ್ಕೌಟ್ ಆಯ್ತು ಉಮೇಶ್ ಮೇಟಿ ಅವರ ಗೆಲುವಿಗೆ ಅಂತ ಅನ್ಸುತ್ತೆ? ನಿಜ ಮೇಡಮ್, ನೀವ್ ಹೇಳೋದು ನೋಡಿ, ಈ ಮೊದ್ಲು ಅಂತರನ ನೋಡಿ ಈಗಿನ ಅಂತರವನ್ನ ನೋಡಿದ್ರೆ ರಿಯಲಿ ಸರ್ಪ್ರೈಸಿಂಗ್ ಅಂತಾನು ಅನ್ಸುತ್ತೆ. ಆಮೇಲೆ ನಮ್ಮ ಒಂದು ಕೆಲ್ಸಗಳಿರ್ಬೋದು, ಆಮೇಲೆ ನಮ್ CM ಸಾಹೇಬ್ರು ಹೋಗಿದ್ರು, ಅವ್ರ ಮಗ ಹೋಗಿದ್ರು, ಸತೀಶ್ ಜಾರಕಿಹೊಳಿ ಅವರು ಮತ ಕ್ರೋಢೀಕರಣದಲ್ಲಿ ಸ್ಟ್ರಾಟಜಿ ಮಾಡಿರೋದ್ರಲ್ಲಿ ಒಂದು ಒಳ್ಳೆಯ ಪಾತ್ರವನ್ನ ವಹಿಸ್ತಾರೆ. ಯಾಕಂದ್ರೆ ನೋಡಿ, ಅಲ್ಲಿ ಆ ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವ್ರು ಇರ್ಬಹುದು ಅಥವಾ ಜಗದೀಶ್ ಶೆಟ್ಟರ್ ಅವ್ರು ಇರ್ಬೋದು, ಇನ್ನೂ ಒಬ್ರು ಯಾರೋ ಯಡಿಯೂರಪ್ಪ ಅವ್ರು ಇರ್ಬೋದು, ಯಡಿಯೂರಪ್ಪನವರು ಹೋಗಿದ್ರು. ಮೂರು ಮಾಜಿ ಮುಖ್ಯಮಂತ್ರಿಗಳು ಹೋಗಿದ್ರು, ರಾಜ್ಯಾಧ್ಯಕ್ಷಗಳಿರ್ಬೋದು, ಹಿಂದೂಲಿ ಫೈರ್ ಬ್ರ್ಯಾಂಡ್ ನಮ್ಮ ಯತ್ನಾಳ್ ಅವರು ಹೋಗಿದ್ರು, ಕುಮಾರಸ್ವಾಮಿ ಹೌದು, ಈಗ ಮಿತ್ರ ಪಕ್ಷವಾಗಿರುವಂತಹ 4 ಮಾಜಿ ಸಿಎಂಗಳು 4 ಮಾಜಿ CMಗಳು ಹೋಗಿದ್ರು. ಸೊ ಅಂತಹ ಒಂದು ಕ್ಷೇತ್ರದಲ್ಲಿ ಇವತ್ತು ಗೆಲುವಿನ, ಅದು ಉಮೇಶ್ ಮೇಟಿ ಅವ್ರು ನೀವ್ ಹೇಳ್ದಂಗೆ ಹೊಸ ಮುಖಾನೇ. ಯಾಕಂದ್ರೆ ಅವ್ರಿಗೆ ಟಿಕೆಟ್ ಡಿಕ್ಲೇರ್ ಆಗಿದ್ದೆ ಕೊನೆಯಲ್ಲಿ, ಆ ಮುಖಾನ ನಾವು ಮೊದ್ಲು ತೋರಿಸಿ ಮಾಡಿರ್ಲಿಲ್ಲ.
ಸೊ ಹಂಗ್ ನೋಡಕ್ಕೋದ್ರೆ ನಿಜವಾಗ್ಲೂ ಜನಗಳು ನಮ್ಮ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ಅಥವಾ ನಮ್ಮ ಗ್ಯಾರಂಟಿ ಯೋಜನೆಗಳ ಒಂದು ಫಲ ಅಂತ ಹೇಳ್ಬೋದು, ಅಥವಾ ನಮ್ಮ CM ಮೇಲೆ, ಅಥವಾ ನನಗೆ ಮುಖ್ಯವಾಗಿ ಅಲ್ಲಿನ ಒಂದು ಇದನ್ನ ನಾನು ಓದಿದಾಗ ಸತೀಶ್ ಜಾರಕಿಹೊಳಿ ಅವರ ಪಾತ್ರ ಸಹ ಈ ಗೆಲುವಿಗೆ ಹೆಚ್ಚಿದೆ. ಅವರ ಒಂದು ಸ್ಟ್ರಾಟಜಿ, ಲಿಂಗಾಯತ ಮತಗಳನ್ನ ಕ್ರೋಢೀಕರಣ ಮಾಡಿರೋದಿರ್ಬೋದು, ಅಥವಾ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡಿರೋದಿರ್ಬೋದು, ಇವೆಲ್ಲನೂ ಸಹ ಮೇಟಿಯವರು ಸಹ ಶಿಕ್ಷಣ ಸಂಸ್ಥೆಗಳಿದೆ ಅವ್ರದ್ದೆಲ್ಲ, ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಒಳ್ಳೆ ಕೆಲಸಗಳು ಮಾಡಿ ಹೆಸರು ಮಾಡಿದ್ರು. ಸೊ ಇದೆಲ್ಲಾನು ಪ್ಲಸ್ ಆಗಿರ್ಬೋದು ಮೇಡಮ್. ಬಟ್ ಇಲ್ಲಿ ಬಿಜೆಪಿಗೆ ಮೈನಸ್ ಆಗೋದಕ್ಕೆ ಇನ್ನೊಂದು ರೀಸನ್ ಓಪನ್ ಆಗೇನೆ ಹೇಳಿದ್ರು ವೀರಣ್ಣ ಚರಂತಿಮಠ ಅವರು. ನನಗೆ ಮುಸ್ಲಿಂ ವೋಟ್ಸ್ ಬೇಡವೇ ಬೇಡ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ನಂತರ ಯತ್ನಾಳ್ ಅವ್ರು ಬಂದು ಅವ್ರ ಪರ ಪ್ರಚಾರ ಮಾಡಿದ್ರು. ಅಂದ್ರೆ ಹಿಂದೂಗಳ ವೋಟ್ಗಳನ್ನ ಕ್ರೋಢೀಕರಿಸೋ ಒಂದು ಪ್ರಯತ್ನವನ್ನ ಮಾಡಿದ್ರಲ್ಲ, ಅದರಲ್ಲಿ ಫೇಲ್ಯೂರ್ ಆದ್ರು ಅನ್ನೋದಕ್ಕೆ ಹೇಗನ್ಸುತ್ತೆ ನಿಮ್ಗೆ? ಇವ್ರ ಅಜೆಂಡಾ ಮೊದ್ಲಿಂದಾನು ನಾವ್ ಹಿಂದುತ್ವ ಹಿಂದುತ್ವ ಮುಸ್ಲಿಮರ್ ಅಂದ್ರೆ ಇವಾಗ ಬಿಜೆಪಿಗೆ ಅಸ್ತಿತ್ವ ಇರ್ಬೇಕಂದ್ರೆ ಮುಸ್ಲಿಂ ಅನ್ನೋ ಪದನೇ ಅವ್ರಿಗೆ, ಅಥವಾ ಮುಸ್ಲಿಂ ಅನ್ನೋ ಧರ್ಮನೇ ಅಲ್ವಾ ಮೇಡಮ್ ಅವ್ರಿಗೆ ರಾಜಕೀಯ ಅಸ್ತಿತ್ವ. ಸೊ ಎಲ್ಲೋ ಒಂದ್ ಕಡೆ ನೋಡಿ, ಕೆಲವು ಕಡೆ ಮಾತಾಡಿದಾಗ ನಮ್ದು ಮುಸ್ಲಿಂ ಮಂಚಿದೆ, ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಪ್ರಧಾನ ಮಂತ್ರಿಗಳು ಹೇಳ್ತಾರೆ. ಕೆಲವರು ವಕ್ತಾರರೆಲ್ಲ ನಾವು ಬಂದಾಗ ಕೇಳ್ತಾ ಇರ್ತೀವಿ, ನಿಮ್ ಪ್ರಧಾನಿಗಳು ನೋಡಿದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರೆ, ನೀವು ನೋಡಿದ್ರೆ ಇಲ್ಲಿ ಮುಸ್ಲಿಂ ಮುಸ್ಲಿಂ ಅಂತ ಇರ್ತೀರ ಅಂದ್ರೆ ಅವಾಗ ಮತ್ತೆ ಅವರು ಚೇಂಜ್ ಮಾಡ್ತಾರೆ, ಟಕ್ ಅಂತ ಸ್ವಿಚ್ ಮಾಡ್ತಾರೆ, ನಮ್ಮಲ್ಲೂ ಮುಸ್ಲಿಂ ಮಂಚಿದೆ, ನಾವೇನು ಮುಸ್ಲಿಂ ವಿರೋಧಿಗಳಲ್ಲ ಅಂತಾರೆ. ಆದ್ರೆ ಭಾಷಣಗಳ ಉತ್ತುಂಗದಲ್ಲಿ ಮಾತಾಡ್ಬೇಕಾದ್ರೆ ಇನ್ನಿಲ್ಲದಂತೆ ಮುಸ್ಲಿಂ ಅವ್ರನ್ನ ಜರೀತಾರೆ. ಅವ್ರು ನಮ್ ದೇಶದಲ್ಲೇ ಅಲ್ವೇನೋ, ಅವ್ರು ಪಾಕಿಸ್ತಾನದಿಂದ ಬಂದಿರೋದು, ಪಾಕಿಸ್ತಾನಕ್ಕೆ ಹೋಗ್ಲಿ ಅನ್ನೋ ಮಟ್ಟಿಗೆ ಮಾತಾಡ್ತಿರ್ತಾರೆ. ಇದು ಸರಿ ಅಲ್ಲ ಅಂತ ನನಗೆ ಎಲ್ಲೋ ಒಂದ್ ಕಡೆ ನೋಡಿ, ನಾವು ಪ್ರಬುದ್ಧರಾಗಿ ಯೋಚನೆ ಮಾಡ್ಬೇಕಾಗುತ್ತೆ. ಸಂವಿಧಾನವನ್ನ ಒಪ್ಕೊಂಡಿದೀವಿ, ಅವರು ನಮ್ಮ ದೇಶದಲ್ಲಿ ಹುಟ್ಟು ಬೆಳೆದಿದ್ದಾರೆ ಅಂದ್ಮೇಲೆ ಸಮಾನವಾಗಿ ಎಲ್ರನ್ನೂ ನೋಡ್ಬೇಕು, ಸಹಬಾಳ್ವೆ ಇರ್ಬೇಕು, ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ, ಬದುಕ್ಬೇಕು. ಆದ್ರೆ ಇವರು ಈಗ ಯತ್ನಾಳ್ ಸಾಹೇಬ್ರು ಬಿಡಿ, ಅವರಂತೂ ವಿಜಯೇಂದ್ರನು ಬಿಡಲ್ಲ, ಯಡಿಯೂರಪ್ಪನು ಬಿಡಲ್ಲ, ಎಲ್ಲಾ ಮಾತಾಡ್ತಾರೆ. ಆದ್ರೆ ಹಿಂದೂ ಪ್ರೇಯರ್ ಬ್ಯಾಂಡ್ ಅಂತ ಹೆಸರು ತಗೊಂಡು ಅವರು ಕೆಲವೊಂದು ಹೇಳಿಕೆಗಳು ನನ್ಗೆ ಇಷ್ಟ ಆಗಿಲ್ಲ. ಇವ್ರು ಚರಂತಿಮಠ ಅವರು ಅಷ್ಟೇ, ಮುಸ್ಲಿಮರ ಓಟ್ ಬೇಡ ಅಂದಾಗ ಬೊಮ್ಮಾಯಿ ಅವರು ಒಂದ್ ರೀತಿಯಲ್ಲಿ ಓಲೈಕೆ ಮಾಡಿದ್ರಲ್ಲ ಒಂದು ಕಾಲದಲ್ಲಿ, ಕಾಶ್ಮೀರಲ್ಲಿ ಹೋಗಿ ಗೃಹ ಸಚಿವರು ಅಮಿತ್ ಶಾ ಅವರು ಓಲೈಕೆ ಮಾಡ್ತಾರೆ, ಇದೇನು? ಮತ್ತೆ ಅವ್ರದೇ ಪಕ್ಷದ ಬಿಜೆಪಿಯ ನಮ್ಮ ಪ್ರಧಾನಿಗಳಾದ ಮೋದಿ ಅವರು ಹೇಳೋದು, ಯಾರ್ ಸಬ್ಕ ಯಾರ್ ವಿಕಾಸ್ ಮಾಡ್ತಿರೋದು, ಮತ್ತೆ ಯಾರ್ ಸಬ್ಕ ಅಂದ್ರೆ ಯಾರು? ಮತ್ತೆ ಮೆನ್ಷನ್ ಮಾಡ್ಬೇಕು, ಅವ್ರು ಹಿಂದೂಗಳು ಸಬ್ಕ, ನಾನು ಮುಸ್ಲಿಂ ಅವ್ರಿಗಲ್ಲ ಅಂತ ಮತ್ತೆ ಹೇಳ್ಬೋದಲ್ಲ ಹೇಳಿಕೆಗಳು. ಅಂದ್ರೆ ಅವರ ಒಂದು ಹೇಳಿಕೆಗಳೇ ಅವ್ರಿಗೆ ಮುಂದೊಂದು ದಿವಸ ಮುಳುವಾಗತ್ತೆ. ಈಗ ದೇಶದಲ್ಲಿ ಒಂದು ದೇಶನ ಕಟ್ತೀವಿ ಅಂತ ಇವ್ರು ಹೋಗಿರ್ಬೋದು, ಎಲ್ಲೋ ಒಂದ್ ಕಡೆ ಆ ಒಂದು ತಳಹದಿ ಬುಡುಮೇಲಾಗುವಂತಹ ಟೈಮು ಬರುತ್ತೆ. ಯಾಕಂದ್ರೆ ಜನಗಳೆಲ್ಲ ತಿಳುವಳಿಕೆಯಲ್ಲಿದ್ದಾರೆ, ನಾವು ಮನುಷ್ಯರು, ಮೊದ್ಲಿಗೆ ಮನುಷ್ಯರು ಆಮೇಲೆ ಧರ್ಮಗಳಲ್ವಾ ಮೇಡಮ್. ಆದ್ರೆ ಇವ್ರು ಯಾಕೆ ಧರ್ಮ ರಾಜಕಾರಣವನ್ನ ಇಷ್ಟ್ರ ಮಟ್ಟಿಗೆ ನೆಚ್ಕೊಂಡಿದಾರೋ ನಮ್ಗಂತೂ ಅರ್ಥ ಆಗ್ತಿಲ್ಲ. ಬಟ್ ಇಲ್ಲಿ ಬಿಜೆಪಿಗೆ ಒಂದು ಹೋಪ್ಸ್ ಇತ್ತು ಎರಡೂ ಕಡೆ, ದಾವಣಗೆರೆಯಲ್ಲಿ ಮತ್ತೆ ಬಾಗಲಕೋಟೆಯಲ್ಲಿ. ದಾವಣಗೆರೆಯಲ್ಲಿ ಯಾವ ರೀತಿ ಅಂತ ಅಂದ್ರೆ ಅಲ್ಪಸಂಖ್ಯಾತರ ಅಸಮಾಧಾನ ಇದೆ. ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿರೋದು. ಸೊ ಮತ ವಿಭಜನೆ ಆದ್ರೆ ಅದು ಬಿಜೆಪಿಗೆ ಲಾಭ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ. ಇನ್ನು ಬಾಗಲಕೋಟೆಯಲ್ಲೂ ಅಷ್ಟೇ, ವೀರಣ್ಣ ಚರಂತಿಮಠ ಲಾಸ್ಟ್ ಟೈಮ್ ಅಲ್ಲಿ ಕಮ್ಮಿ ಅಂತರದಿಂದ ಸೋತಿದ್ರು. ಈ ಸಲ ಗೆಲ್ಲೋ ಚಾನ್ಸಸ್ ಇದೆ, ಯಾಕಂದ್ರೆ ಘಟಾನುಘಟಿ ನಾಯಕರು ಬಂದು ಪ್ರಚಾರ ಮಾಡಿದ್ರು. ಒಂದಷ್ಟು ಸರ್ಕಾರದ ವೈಫಲ್ಯಗಳನ್ನ ಜನರಿಗೆ ಮನದಟ್ಟು ಮಾಡಿಕೊಡುವ ರೀತಿಯಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಮಾಡಿ ಆಸೆಗಣ್ಣಿನಿಂದ ನೋಡ್ತಾ ಇತ್ತು ಬಿಜೆಪಿ. ಎರಡೂ ಕಡೆ ಫೇಲ್ಯೂರ್ ಆಯ್ತು ಅಂದ್ರೆ ಏನ್ ರೀಸನ್ ಇರ್ಬೋದು ಬಿಜೆಪಿಯ ಫೇಲ್ಯೂರ್ ದಾವಣಗೆರೆ ಬಾಗಲಕೋಟೆಯಲ್ಲಿ? ಮೇನ್ಲಿ ನನಗ್ ಅನ್ಸುತ್ತೆ ಮೇಡಮ್ ನೋಡಿ, ನಾವು ಆಡಳಿತ ಪಕ್ಷದಲ್ಲಿದ್ದೀವಿ, ಇವತ್ತಿನ ದಿವಸ ಜನಪರವಾಗಿ ನಾವೇನು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದೀವಿ, ಜನರಿಗೆ ನಿಜವಾಗ್ಲೂ ತಲುಪ್ತಿದೆ. ಯಾಕಂದ್ರೆ ನೋಡಿ, ಮುಖ್ಯವಾಗಿ ಬಡ ವರ್ಗದವರು ಮತ್ತೆ ಮಧ್ಯಮ ವರ್ಗದವರು ಕರೋನಾ ನಂತರ ಸಾಕಷ್ಟು ಬಳಲಿದ್ರು ಜೀವನದಲ್ಲಿ. ಎಷ್ಟರ ಮಟ್ಟಿಗೆ ಅಂದ್ರೆ ಇವತ್ತಿನ ಒಪ್ಪತ್ತಿನ ಊಟದ ಬಗ್ಗೆ ಒಂದು ಪ್ರಶ್ನೆ ಮಾಡ್ಕೊಳ್ಳೋಂತಹ ಪರಿಸ್ಥಿತಿ ಈಗ ದೇಶದಲ್ಲಿ ನೀವು ನೋಡ್ಬೋದು. ಪೆಟ್ರೋಲ್ ಡೀಸೆಲ್ ಏನಾಗಿದೆ, ಗ್ಯಾಸ್ ಬೆಲೆ ಏನಾಗಿದೆ, ಅದಲ್ಲದೆ ಆಹಾರ ಪದಾರ್ಥಗಳು, ದಿನನಿತ್ಯ ಬಳಸೋ ವಸ್ತುಗಳು ಇರ್ಬೋದು, ಇವೆಲ್ಲ ಬೆಲೆಗಳು ಏರ್ತಾ ಜನಸಾಮಾನ್ಯನಿಗೆ ಕರೋನಾ ನಂತರ ಎಷ್ಟೊಂದು ಕಂಪನಿಗಳು ಕ್ಲೋಸ್ ಆಯ್ತು, ಕೆಲಸಗಳನ್ನ ಕಳ್ಕೊಂಡ್ರು, ನಿರುದ್ಯೋಗ ಸಮಸ್ಯೆ ಇದೆ. ಇಂಥ ಎಲ್ಲಾ ಟೈಮಲ್ಲೂ ಸಹ ಹಳ್ಳಿಗಾಡಿ ಪ್ರದೇಶಗಳಲ್ಲಿ ಬದುಕುಗಳನ್ನ ಕಟ್ಕೊಳ್ಳೋದಕ್ಕೆ ಈ ಒಂದು ಗ್ಯಾರಂಟಿ ಯೋಜನೆಗಳು ಬಹಳ ಹೆಲ್ಪ್ ಆಯ್ತು ಈ ಜನರಿಗೆ. ಸೊ ನಾವೇನೋ ಸಿಟಿಯಲ್ಲಿ ಇರ್ತೀವಿ, ದುಡಿತಿರ್ತೀವಿ, ತಿಂತಿರ್ತೀವಿ, ನಮಗ್ ಗೊತ್ತಾಗಲ್ಲ. ಬಟ್ ಒಂದು ಸಣ್ಣ ಸಣ್ಣ ಆರ್ಟಿಕಲ್ ಪೇಪರ್ ಅಲ್ಲಿ ಬರ್ತಿರುತ್ತೆ, ಒಂದು ಫ್ಯಾನ್ಸಿ ಸ್ಟೋರ್ ಹಾಕೊಳ್ಳೋದು, ಒಂದ್ ಮಗುನ ಓದ್ಸಿರೋದು, ಒಂದು ಗೋಲ್ಡ್ ತಗೊಳ್ಳೋದು, ಒಂದು ಹಸು ತಗೊಳ್ಳೋದು, ಇವೆಲ್ಲ ಕೇಳಿದಾಗ ಹೌದಲ್ವಾ, ಒಂದು ಮನುಷ್ಯನ ಬದುಕನ್ನ ಕಟ್ಕೊಡ್ತಿದೆ ಆ ಗ್ಯಾರಂಟಿ ಯೋಜನೆಗಳಿಗೆ. ಯಾವುದೋ ಒಂದು ರೀತಿಯಲ್ಲಿ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಇವೆಲ್ಲಾನು
ಶಕ್ತಿ ಯೋಜನೆ, ಈ ಶಕ್ತಿ ಯೋಜನೆಯನ್ನ ತಗೊಳ್ಳಿ, ಒಂದು 40-50 ಕಿಲೋಮೀಟರ್ ಡೈಲಿ ಟ್ರಾವೆಲ್ ಮಾಡಿ ಒಂದು ಕೆಲಸ ಮಾಡ್ಕೊಂಡು ಬದುಕಬಹುದಾ ಒಂದ್ ಹೆಣ್ಮಗು? ಈ ರೀತಿ ಮಹಿಳಾ ಸಬಲೀಕರಣ ಆಗ್ತಿದೆ. ಇವೆಲ್ಲಾನು ಸಹ ಎಲ್ಲೋ ಒಂದ್ ಕಡೆ ನಮ್ಗೆ ಪ್ಲಸ್ ಆಗಿದೆ. ಅದಲ್ದೇನೆ ಅಲ್ಲಿ ಮೇಟಿಯವರ ಕೆಲಸಗಳು ನಾನು ಹೇಳ್ದಂಗೆ ಅತ್ಯಂತ ಹಿರಿಯ ರಾಜಕಾರಣಿಗಳು ಮತ್ತೆ ತುಂಬಾ ವರ್ಷಗಳ ಕಾಲ ಅವರ ಒಂದು ಕೊಡುಗೆಗಳಿರುತ್ತೆ. ಅಂದ್ರೆ ಸಮಾಜಕ್ಕೆ, ಜನರಿಗೆ, ಆಮೇಲೆ ಸರ್ಕಾರದಿಂದ ಕೆಲವೊಂದು ಏನ್ ಹೇಳ್ತಾರೆ ಅನುದಾನಗಳನ್ನ ತಗೊಂಡು ಜನರಿಗೆ ತಲುಪಿಸಿರ್ತಾರೆ ಅವರು. ಸೊ ಇವೆಲ್ಲಾನು ಸಹ ನಮ್ಗೆ ಪ್ಲಸ್ ಆಗಿದೆ ಮೇಡಮ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.